ಬಿದ್ರೆ ಅವನಮ್ಮ ನೆಮ್ಮದಿಯಾಗಿರ್ಬೇಕು. Hi, welcome back to my YouTube channel Life of Alemari. So this is where we stayed yesterday in Srinagar. It was one of the famous houseboat stay called New Jersey. So now we are heading towards Kargil. So we are getting ready and I am too much excited. For the first time I am riding in this much high altitude. ಗುರುಂದೆಂಕ ದಾನಿ ಗೊತ್ತು ಜಾರು ನಮ್ಮ ಫೀಲ್ ಅವನು ಇವಾಗ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿಂದ ಹೋಗಬೇಕು. ಬ್ರೋ ಏನೋ ಮೊಬೈಲ್ ಉಂಟು ನಿನ್ನಡೆ ಕೊಡ್ತಿತ್ತೇನೆ ಆಯ್ತು ವಿಡಿಯೋಗೆ ಹಾಕ್ಬಿಡು ಬರ. ಸೊ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ. रेडी हो जाओ. ఏ ఇండికేటర్ పాడవరా దీరు ఇండికేటర్ పాడు. ಈ ಸೈಡ್ ಚಲ್ಲ ಮೂಲವಲ್ಲ ಒಂದು ಒಂದೊಂದು ಒಂದು ಗೆತ್ತನು ಈ ಒಂದು ಬರ್ತದೆ ಜೊತೆ ನೆನಕ್ಕೆ ಒಂದು ಒಂದು ಮಾಡ್ಕೊ ತಿರ್ಗಲ್ಲ. ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಎಲ್ಲರಿಗೆ ಹಿಮಾಲಯನ್ 411 ಕೊಟ್ಟಿದ್ದಾರೆ. ಕೈ ಕೊಡ್ಬೋ. Let's start, boy. So since they are inexperienced riders, so Avinash is leading and I am looking them from the back. I am not sure how they will ride. Let's see. It's my duty to take them safe since I only organized this ride. I mean organized in the sense I only forced them to come. Yo man, feeling so much excited. Right now we are in Srinagar and for today we need to cover around 220 kilometers. So ಹೀಗೆ ರೈಡಿಂಗ್ ಕಾನೋಗೆ ಬಂದರೆ ಇದೇ ಒಂದು ನರಕ ಆಗೋದು ನನಗೆ. ಸೊ ಅವ್ರು ಎಷ್ಟು ಸ್ಪೀಡ್ ಮೇಂಟೈನ್ ಮಾಡ್ತಾರೆ ಅಷ್ಟೇ ಸ್ಪೀಡ್ ಮೇಂಟೈನ್ ಮಾಡಬೇಕು. ಯಾರನ್ನು ಸಹ ಓವರ್ಟೇಕ್ ಮಾಡೋ ಹಾಗೆಲ್ಲ ಒಂದೇ ಲೈನನ್ನು ಮೇಂಟೈನ್ ಮಾಡಬೇಕು.
ಉದ್ದೇಶ. ಸೊ ನಿನ್ನೆ ಹೀಗೇನೆ ಒಂದು ಹೋಟೆಲಿಗೆ ಹೋಗಿದ್ವಿ ನೈಟ್. ಸೊ ಅಲ್ಲಿ ಒಬ್ಬರು ಅಂದರೆ ಕಾಶ್ಮೀರದವರೇ ಇದ್ದರು, ಅಂದರೆ ಹಿ ವಾಸ್ ದಿ ಓನರ್ ಆಫ್ ದ್ಯಾಟ್ ಹೋಟೆಲ್. ಬಟ್ ಅವರು ಕಲ್ತದೆಲ್ಲ ಮಂಗಳೂರಲ್ಲಂತೆ. ನಮಗೆ ಫುಲ್ ಖುಷಿ ಆಯಿತು ಅವ್ರನ್ನ ಮಾತಾಡುವಾಗೆಲ್ಲ. ಸೊ ಹಿ ವಾಸ್ ಆಲ್ಸೋ ಎಕ್ಸೈಟೆಡ್ ಆ್ಯಂಡ್ ಅವರವರ ಓಲ್ಡನ್ ಡೇಸನ್ನೆಲ್ಲ ನೆನಪು ಮಾಡ್ತಾಯಿದ್ರು. ಅವರು ಶ್ರೀನಿವಾಸ್ ಕಾಲೇಜಲ್ಲಿ ಓದಿದ್ದಂತೆ. ಸೊ ಹಾಗೆ ಅಂದರೆ ಯಾರಾದರೂ ಸಿಕ್ಕುವಾಗ ನಮ್ಮ ಊರಿನವರು ನಮಗೆ ತುಂಬ ಖುಷಿ ಆಗ್ತದೆ. ಆಮೇಲೆ ನಿನ್ನೆ ಪೆರ್ಡೂರವರೊಬ್ಬರು ಸಿಕ್ಕಿದ್ರು ರಿಕ್ಷಾದಲ್ಲಿ ಹೋಗುವಾಗ, ಶಾಲೆಗೆ ಹೋಗುವಾಗ. ಬಟ್ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಧೀರಜಿದ್ದು ಬ್ಯಾಗ್ ಆಲ್ಮೋಸ್ಟ್ ಒಂದು ಸೈಡ್ ದಂಗಿದೆ, ಗೊತ್ತಿಲ್ಲ ಯಾವಾಗ ಬೀಳ್ತದೆ ಅಂತ. ಇವನು ಶೋಭಿತ್ ಓವರ್ಟೇಕ್ ಸಹ ಮಾಡ್ತಾ ಇಲ್ಲ. ಏ ಶೋಭಿತ್, ಧೀರಜ್ ಧೀರಜ್ ಬ್ಯಾಗ್ ಬೂರು ದಂಗದು ನಂಗೆ. ಸೊ ನಾನು 6 years ಬ್ಯಾಕ್ ಕೊರೋನಾ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ, ನಾನೊಂದು ಸಲ ಲದಾಖ್ ಫುಲ್ ಸರ್ಕ್ಯೂಟ್ ಮಾಡಬೇಕು ಅಂತೇಳಿ. ಫೈನಲಿ ಆ ಟೈಮ್ ಬಂದುಬಿಟ್ಟಿದೆ. ಸೊ ತುಂಬ ಎಕ್ಸೈಟೆಡ್ ಇಲ್ಲ ಆ್ಯಕ್ಚುಲಿ. ನಾನು ನಿನ್ನೆ ತುಂಬ ಎಕ್ಸೈಟ್ ಇದ್ದೆ. ಇವತ್ತು ರೈಡ್ ಸ್ಟಾರ್ಟ್ ಆದ್ಮೇಲೆ ಅಷ್ಟು ಎಕ್ಸೈಟ್ ಇಲ್ಲ. ಅದು ಗೊತ್ತಿಲ್ಲ, ಒಂದು ಗಾದೆ ಉಂಟಲ್ಲ, ಅಂದರೆ ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ಥಿಂಗ್ಸ್ ಸಿಗುವ ತನಕ ಮಾತ್ರ ಎಕ್ಸೈಟ್ಮೆಂಟ್ ಇರ್ತದಂತೆ, ಆಮೇಲೆ ಎಕ್ಸೈಟ್ಮೆಂಟ್ ಹೋಗಲ್ಲ. ಅಂದರೆ ಅಷ್ಟಿರಲ್ಲ ಅಂತೆ. ಮೀನ್ಸ್ ವಿ ವಿಲ್ ಬಿ ಯೂಸ್ ಟು ಇಟ್ ಆಗ್ತೇವೆ ಅಂತ ಹೇಳ್ತೇವಲ್ಲ. ಸೊ ನನಗೆ ಹಾಗೆ ಫೀಲ್ ಆಗ್ತದೆ. ಸೊ ನೆಕ್ಸ್ಟ್ 12 days ಹೀಗೇ ಬೈಕಲ್ಲಿ ರೈಡ್. ನೋಡಿ ರೈಟ್ ಸೈಡಲ್ಲಿ ಫುಲ್ ಅಲ್ಲಿ ಆರ್ಮಿಯನ್ನು ಡೆಪ್ಲಾಯ್ ಮಾಡಿದ್ದಾರೆ. ಇದೆಲ್ಲ ಸೂಕ್ಷ್ಮ ಪ್ರದೇಶ. ಫುಲ್ ಬತ್ತಿ ಹೋಗಿದೆ. ಈ ಸೈಡ್ ಫುಲ್ ಬತ್ತಿ ಹೋಗಿದೆ. ಆ ಸೈಡ್ ಐ ಡೋಂಟ್ ನೋ ಫ್ರಮ್ ವೇರ್ ವಾಟರ್ ಇಸ್ ಫ್ಲೋಯಿಂಗ್. ಇವರೇ ನಮ್ಮ ಕ್ಯಾಪ್ಟನ್. ನಮ್ಮ ರೈಡನ್ನು ಲೀಡ್ ಮಾಡ್ತಾ ಇದ್ದಾರೆ ಫಾರ್ ನೆಕ್ಸ್ಟ್ 12 days. ಅವ್ರೇನು ಸಿಗ್ನಲ್ ಕೊಡ್ತಾರೆ ನಾವು ಅದನ್ನೇ ಫಾಲೋ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಸಿಗ್ನಲ್ ಕೊಡ್ತಾರೆ, ಅಲ್ಲಿ ಕಣ್ಣು ಮುಚ್ಕೊಂಡು ಫಾಲೋ ಮಾಡಿದರೆ ಆಯಿತು. ಅವರ ಹಿಂದೆ ಬೈಕ್ ಬಿಡೋದೇ ಒಂದು ನೆಕ್ಸ್ಟ್ ಲೆವೆಲ್ ಮಜಾ. ಆವಾಗದಿಂದ ಇವರು ಹಿಂದೆನೇ ಇದ್ದೇವೆ. ಇವರನ್ನು ಓವರ್ಟೇಕ್ ಮಾಡಲಿಕ್ಕೆ ಆಗ್ತಿಲ್ಲ. ಲಾಸ್ಟ್ 2 kilometers ಇವ್ರನ್ನ ಫಾಲೋ ಮಾಡ್ತಾ ಇದ್ದೇವೆ. ಸೊ ಅವ್ರ ಆರ್ಮಿ ಅವರ್ಸನ್ನು ನೋಡಿ ನೀವು ನಮಗೆ ಒಳ್ಳೆ ಸಿಗ್ನಲ್ ಕೊಡ್ತಾ ಇದ್ದಾರೆ. ಸೊ ಅವರ ಸಿಗ್ನಲ್ ಅನ್ನು ಫಾಲೋ ಮಾಡ್ತಾ ಇದ್ದೇವೆ ಬ್ಲೈಂಡ್ ಆಗಿ. ಓವರ್ಟೇಕ್ ಮಾಡಿ ಮಾರೆ, ಹೋಗುವ ಟರ್ನ್ ಉಂಟು, ಓವರ್ಟೇಕ್ ಮಾಡ್ಲಿಕ್ಕಾಗಲ್ಲ. ಸಿಗ್ನಲ್ ಕೊಟ್ಟರು, ಹಾಂ ಸಿಗ್ನಲ್ ಕೊಟ್ಟರು ಹೋಗಿ ಅಂತೇಳಿ. ಅಗೇನ್ ಟರ್ನ್ ಉಂಟು ಅಂತ ಹೇಳ್ತೇನೆ. ಹೋಗ್ಲಾ ಬೇಡವಾ? ಬೇಡ. ಓಕೆ, ಇವಾಗ ಓವರ್ಟೇಕ್ ಮಾಡ್ತೇನೆ. ಓ ಶಿಟ್ 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 ಶಿಟ್. ಓ ಗಾಡ್, ಕ್ರೇಜಿ. ಈ ಏನು ಗೊತ್ತಾ, ಈ ಒಂದಡಿ ಬ್ರೋ ಉಂಬೆ ಜಸ್ಟ್ ಪಾಸ್ ಆತೀನಿ. ಉಂಬೆ ಇದು ಯಾನ್ ಪಾಸ್ ಇನಿ ಪಾಸ್ ಆತೆ ಇನಿ ಕರೆಕ್ಟ್ ಪಾಸ್ ಆತೆ. ಜಸ್ಟ್ ಪಾಸ್ ಆತೀನಿ. ಎರಡು ರೆಕಾರ್ಡ್ ಉಂಟು ಯಾನೇನು ಉಂಬೆನೆ ಜಸ್ಟ್ ಪಾಸ್ ಆತೀನಿ. ಸಿಗ್ನಲ್ ಕೊರಚ ಇದು ಯಾನ್ ಸಿಗ್ನಲ್ ಕೊರಕಂದಿತ್ತೆ, ಸ್ಪೀಡ್ ಇತ್ತಿನತ್ತೆ. ಯಾನ್ ಕೈ ಸಿಗ್ನಲ್ ಕೊಂಡು ಯಾನ್ ಪೂರ ಕೊರಕಂದಿತ್ತೆ. ನೆಕ್ಸ್ಟ್ ಶಾಟ್ ಏನ ಫೋಟೋಕ್ ಮಾಲ್ ಹತ್ತು ಬ್ರೋ ಸಿಗ್ನಲ್ ಕೊಂಡ ಏನ ಬ್ಯಾಲೆನ್ಸ್ ಬಿಸ್ ಆಪ್.
Biawasan अंती असतं ऐकलं बाईक పోతుండే బొక్కైన టైర్ అన్న ఇంచు జారుతుంది కూడా ಅವೇ ಬ್ರೋ ಎಂಕೆ ಪನ ಎಂಕೆ ಎದುರುಡೆ ಉಂಡು ಮುಂಬೆ ಇಂಚ ಪಾಸ್ ಅయింದೆ ఉంది ఎన్న స్కిల్స్ ఉంది చూడు యాం పాస్ యాం పని నేను కాన్ఫిడెన్స్ ఇస్తున్నా మాత్రం ఓవర్టేక్ మాకు ఎదురుడు రెస్పాన్సిబుల్ ఇప్పుడు ಸಿಗ್ನಲ್ ಕೊಡ್ಜೆ ನಿಕ ಪೋರ್ಚಂದ ಈ ಆರ್ ದುಮ್ಗೆ ಪಾಸ್ ಆದಿ ಸಿ ಆನ ಸಿಗ್ನಲ್ ಪಣ ಆಕ್ಸಿಡೆಂಟ್ ಕೊಡ್ತೇವೆ ಸಿಗ್ನಲ್ ಕೊಂಡು ಒಂದು ಕೈ ಕೊಡ್ತೀನಿ ನಾನು ಆಕ್ಸಿಡೆಂಟ್ ಹೌದು ಸ್ಟಾಪ್ ಆಗ ಹಾಂ ಆಕ್ಸಿಡೆಂಟ್ ಹೌದು ಸ್ಟಾಪ್ ಆಗ ಫೋಟೋ ಗ್ಯಾರಂಟಿ ಫೋಟೋ ಪೂರ್ತಿ ಅದು ಯಾರು ಸಿಗ್ನಲ್ ಕೊಚ್ಚಿಡಿ ನಿನ್ನೆ ಕೆಲವು ಸಲ ಫೋಟೋ ಬುರ್ದು ಅವು ಸೆಕೆಂಡರಿ ಬಟ್ ಐದು ಕೂಡ ಅಲ್ಲ ಆರ್ಮಿಗೆ ಎಲ್ಲ ಪನ್ನಾಗಿತ್ತೆ ಬ್ರೋ ಫೋರ್ತಿ ಪೋಲರ್ ಇದು ಓದಿತ್ತಾನ ಆರೆ ಇಂಕ್ ಬನ್ನಿ ಒಂದು ಮಾರೆ ಇವೆಲ್ಲ ಪೊಕ್ಕುದು ಆಯೆಲ್ಲ ಪೋಲ ಬಂತು ಏನ್ ಸೈಜ್ ಪಂಚಾತ್ ಕ್ರಿಶ್ಚಿಯನ್ ಮಾತ್ರ ಅದು ಮಜಾ ಬರ್ತದೆ ರೈಟ್ ಕ್ರಿಶ್ಚಿಯನ್ ಎಲ್ಲಿರುವೆ ಮನವ ಕಾಡುವ ಪ್ರೇಯಸಿ more than 10 kilometers ಹೋಗಬೇಕು ಮನೇಲಿ ಟ್ರಾಫಿಕ್ ಇಂದ ದೂರ ಹೋಗ್ಬೇಕಂತ ಇಲ್ಲಿ ಬಂದ್ರೆ ಇಲ್ಲಿ ಸಹ ಟ್ರಾಫಿಕ್ ಓ ಈ ಟ್ರಾಫಿಕ್ ಅಲ್ಲಿ ಪರವಾಗಿಲ್ಲ ಖುಷಿ ಆಗ್ತದೆ ನಮ್ಗೆ ಹೀಗೆ ಸಾಲಾಗಿ ಹೋಗ್ತದೆ ನಾವು ಸಾಗಿನಲ್ಲ ಕಂಪನಿಗೆ ಕುರಿಗಳು ಕುರಿಗಳವು ರೈಟ್ ಸೈಡಲ್ಲಿ ನೋಡಿ ಒಂದು ರಿವರ್ ಏನೋ ಒಂದು ಉಂಟು ವಿಚಿತ್ರ ಎಂತ ಅಂತ ಹೇಳಿದ್ರೆ ಅದರ ಕಲರ್ ನೋಡಿ ಅಂತ ಇಲ್ಲಿರೋದು ಆಲ್ಮೋಸ್ಟ್ ಏನಂದ್ರೆ ವೈಟಿಶ್ ಕಲರ್ ಹಾಗೇನೆ ಇರ್ತದೆ ಐ ಡೋಂಟ್ ನೋ ವಾಟ್ ಈಸ್ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಮಳೆ ಬರುವ ಲಕ್ಷಣ ಕಾಣ್ತಾ ಉಂಟು ಇಲ್ಲಿ ನಾವು ರೈನ್ ಕೋಟ್ ಎಲ್ಲ ಹಾಕಿ ರೆಡಿ ಆಗಬೇಕು ಓಕೆ ಸಿಗ್ನಲ್ ಬಂತು ಕ್ಯಾಪ್ಟನ್ ಇಂದ ಸೊ ಬೈಕ್ ಸ್ಟಾಪ್ ಮಾಡ್ತಾ ಇದ್ದೇವೆ ರೈನ್ ಕೋಟ್ ಎಲ್ಲ ಹಾಕಿ ಎಲ್ಲ ಇಲ್ಲೋ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡ್ತೇವೆ ನೋಡಿ ಸೀನರಿ ಇದನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಾಗಲ್ಲ ಸೊ ಇಲ್ಲೇ ಪರ್ಮನೆಂಟ್ ಆಗಿ ಬೈಕ್ ಹೊಡಿತಾ ಇರಬೇಕು ಅಂತ ಅನಿಸ್ತಾ ರೋಡ್ಸ್ ಆ್ಯಕ್ಚುಲಿ ತುಂಬ ಒಳ್ಳೇದುಂಟು ಅಂದರೆ ಇದುವರೆಗೆ ರೋಡ್ ಒಳ್ಳೇದುಂಟು ಇನ್ನು ಗೊತ್ತಿಲ್ಲ ನಾವು ಇವಾಗ ಜುಜಿಲ್ಲಾ ಪಾಸ್ ಹೋಗ್ತೇವೆ ಅಲ್ಲಿ ಈ ರೋಡ್ ಹೇಗುಂಟು ಗೊತ್ತಿಲ್ಲ ಫುಲ್ಲು ಚಳಿ ನಡುಕ್ತಾ ಇದ್ದಾನೆ ಬೈಕ್ ಬಿಡ್ಲಿಕ್ಕೆ ಸಾಕ್ತಿಲ್ಲ ಬಟ್ ಒಂದು 10% ಹೇಳ್ತಾರಲ್ಲ ಹಾಗೆ ಮಾಡಬೇಕು ಅಂತ ಕೆಲವು ವರ್ಷದಿಂದ ಥಿಂಕ್ ಮಾಡ್ತಾ ಇದ್ದೆ ಫೈನಲಿ ಹೋಗ್ತಾ ಇದ್ದಾನೆ ನಂಬಲಿಕ್ಕೆ ಆಗ್ತಿಲ್ಲ ಸೊ ಇವತ್ತಿದ್ದು ಮೇನ್ ಅಟ್ರಾಕ್ಷನ್ ಎಂತ ಹೇಳಿದ್ರೆ ಸೊ ಇವತ್ತು ನಾವು ಜುಜಿಲ್ಲಾ ಪಾಸ್ ಥ್ರೂ ಕಾರ್ಗಿಲ್ ಹೋಗ್ತಾ ಇದ್ದೇವೆ ಸೊ ಇದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮೇ ಬಿ ಇನ್ನು ನೆಕ್ಸ್ಟ್ ಇಯರ್ ಅವರು ಟನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜುಜಿಲ್ಲಾ ಟನಲ್ ಅಂತ ಹೇಳಿ ಸೊ ಕ್ರೇಜಿ ನೋಡಿ ಕುರಿಗಳು ಓಕೆ ಸೊ ನಾನು ಎಲ್ಲಿದ್ದೆ ಅಂದರೆ ಇದು ಟನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜುಜಿಲ್ಲಾ ಸೊ ಇವಾಗ ಏನಂದ್ರೆ ಈ ಪಾಸ್ ಥ್ರೂ ನಮಗೆ ಕಾರ್ಗಿಲ್ ಹೋಗ್ಲಿಕ್ಕೆ 3 to 4 hours ಬೇಕು ಸೊ ಒಂದ್ಸಲ ಟನಲ್ ಆದರೆ 30 to 45 minutes ಒಳಗೆ ಹೋಗ್ಬೋದಂತೆ ದಟ್ ವಾಟ್ ದೇ ಆರ್ ಕ್ಲೈಮಿಂಗ್ ಸೊ
ಇನ್ನು ಸ್ವಲ್ಪ ವರ್ಷ, ಮೇ ಬಿ ನಾಟ್ ಇವನ್ ವರ್ಷ, ಮೇ ಬಿ ನೆಕ್ಸ್ಟ್ ಇಯರ್ ಇಲ್ಲದ್ರೆ ಅದರ ನೆಕ್ಸ್ಟ್ ಇಯರ್ ಗೊಜಿಲ್ಲಾ ಪಾಸ್ ಒಂದು ಹಿಸ್ಟ್ರಿ ಆಗ್ಬೋದು. ಅಂದರೆ ಆಮೇಲೆ ಈ ರೋಡನ್ನು ಕ್ಲೋಸ್ ಮಾಡ್ತಾರಾ ಅಥವಾ ಓನ್ಲಿ ಫಾರ್ ಮಿಲಿಟರಿ ಪರ್ಪಸ್ಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇದು ಕೈಂಡ್ ಆಫ್ ಒನ್ಸ್ ಇನ್ ಅ ಜನರೇಷನ್ ರೈಡ್ ಹೇಳ್ತಾರಲ್ಲ, ಸೊ ಕೈಂಡ್ ಆಫ್ ಹಾಗೆ. ವೆದರ್ ಫುಲ್ ಚೇಂಜ್ ಆಗ್ತಾ ಉಂಟು. ತುಂಬ ಸ್ನೋ ಬೀಳಿಲ್ಲದಿದ್ರೆ ಸಾಕು, ಯಾಕಂದರೆ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿಲ್ಲ ಅಂತೆ. ಮತ್ತೆ ತುಂಬ ಚಳಿ ಸಹ ಆಗ್ತಾ ಉಂಟು. ನಾನು ಆ್ಯಕ್ಚುಲಿ ಕೈಗೆ ಬೇರೆ ಕವರ್ ಹಾಕಬೇಕಿತ್ತು, ಈ ಕವರ್ ಹಾಕಿದ್ದೇನೆ. ಗಾಡಿಯಲ್ಲಿ ಹೋಗ್ತಾ ಇರೋ ಗೊತ್ತಾಗಲ್ಲ ಅಷ್ಟು ಚಳಿ, ಇಲ್ಲಾಂದರೆ ಮಿಡ್ಡಲ್ಲಿ ನಿಂತು ಸಾಕು ಜೋರು ಚಳಿ ಆಗ್ತದೆ. ಅಲ್ಲಿ ಎದುರು ನೋಡಿ, ಫುಲ್ ವೈಟಿಶ್ ಕಲರ್ದು ಬೆಟ್ಟದ ಹಾಗೆ ಉಂಟು. ನಿಮಗೆ ವ್ಯೂ ಕಾಣ್ತಾ ಉಂಟು ಅಂತ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ ಎಷ್ಟು ಕವರ್ ಆಗ್ತಾ ಉಂಟು ಅಂತ ಹೇಳಿ. ಕ್ರೇಜ್. ಆ್ಯಕ್ಚುಲಿ ಎಲ್ಲರೂ ಹಿಂದೆ ಉಳಿದಿದ್ದಾರೆ. ಸೊ ಕ್ಯಾಪ್ಟನ್ ಅವಿನಾಶ್ ಮತ್ತು ನಾನು ಮತ್ತು ನನ್ನ ಹಿಂದೆ ಧೀರಾಜ್ ಮೂವರು ಇದ್ದೇವೆ. ಉಳಿದವರೆಲ್ಲ ಇನ್ನೂ ಸಹ ಹಿಂದೆ ಇದ್ದಾರೆ. ಮೇ ಬಿ ರೈನ್ ಜೋರು ಬಂತು ಮಿಡ್ಲಲ್ಲಿ, ಮೇ ಬಿ ನಿಂತಿದ್ದಾರಾ ಏನೋ ಗೊತ್ತಿಲ್ಲ. ಯಾರು ಹಿಂದೆ ಇದ್ದಾರೋ ಗೊತ್ತಿಲ್ಲ, ಬಟ್ ಶೋಭಿತ್ ಅಂತೂ ಪಕ್ಕ ಹಿಂದೆ ಇರ್ತಾನೆ. ಯಾಕಂದ್ರೆ ಅವನು ರೈನ್ ಕೋಟು ಬೇಕಾದ ಥಿಂಗ್ಸನ್ನೆಲ್ಲ ಅವನು ಇನ್ನೊಂದು ಬ್ಯಾಗಲ್ಲಿತ್ತು. ಆ ಬ್ಯಾಗನ್ನು ಅವನು ಇನ್ನೊಂದು ಗಾಡಿಯಲ್ಲಿ ಲೋಡ್ ಮಾಡಿದ್ದಾನೆ. ಸೊ ಅದು ಹಿಂದೆಯಿಂದ ಬರ್ತಾ ಉಂಟು, ಆ್ಯಕ್ಚುಲಿ ತುಂಬ ಹಿಂದೆಯಿಂದ ಉಂಟು. ಸೊ ರೈನ್ ಕೋಟ್ ಎಲ್ಲ ಇಲ್ಲದೆ ಅವನು ಹೋಗಿ ಹೇಗೆ ರೈಡ್ ಮಾಡ್ತಾ ಇದ್ದಾನೆ ದೇವರಿಗೆ ಗೊತ್ತು. ನಾನೆಲ್ಲ ಫುಲ್ ಕವರ್ ಆಗಿ ಸಹ ನಾನು ನಡುಗ್ತಾ ಇದ್ದೇನೆ. ನೋ ರಿಗ್ರೆಟ್ಸ್ ಆ್ಯಕ್ಚುಲಿ. ನಾನು ಅಂದರೆ ಮಿಡಲ್ ಒಂದ್ಸಲ ಓಕೆ ಅಷ್ಟು ಖರ್ಚು ಮಾಡಿ ಈಗ ಹೋಗಬೇಕಾ ಈ ಟ್ರಾವೆಲಿಗೆ ಅಂತ ಮಿಡಲ್ ಥಿಂಕ್ ಮಾಡ್ತಾ ಇದ್ದೆ. ಬಟ್ ಅನ್ನೆಸೆಸರಿ ಥಿಂಕಿಂಗ್ ಈಗೆಲ್ಲ ಇವಾಗ ಫುಲ್ ಸ್ಟಾಪ್ ಇದೆ. ನೋ ರಿಗ್ರೆಟ್ಸ್ ಅಟ್ ಆಲ್. ಸೊ ನಾನು ಎಲ್ಲರಿಗೆ ಅಂದರೆ ಆಲ್ ಬೈಕರ್ಸ್ ಎಸ್ಪೆಷಲಿ ಒಂದ್ಸಲ ಈ ರೋಡಲ್ಲಿ ರೈಡ್ ಮಾಡಿ, ಯು ವಿಲ್ ನೆವರ್ ರಿಗ್ರೆಟ್ ಇಟ್ ಆ್ಯಂಡ್ ಥ್ಯಾಂಕ್ ಮಿ ಲೇಟರ್. ಕ್ರೇಜ್ ಅಂದರೆ ನಾನು ಇವಾಗ ಡೇ 2 ಅಲ್ಲಿದ್ದೆ, ನನಗೆ ಇವಾಗನೇ ಕ್ರೇಜ್ ಆಗ್ತಾ ಉಂಟು. ಸೊ ನಾನು ಅವಾಗ ನಮ್ಮದು ಕ್ಯಾಪ್ಟನ್ ಹತ್ರ ಮಾತಾಡೋದು, ಇದೆಲ್ಲ ಎಂತ ಇಲ್ಲ, ನೆಕ್ಸ್ಟ್ ಬನ್ನಿ ಕರ್ದೋಂಗ್ಲಾ ಉಮಿಂಗ್ಲಾ ಪಾಸ್ ಎಲ್ಲ ಕ್ರೇಜಿ ಉಂಟು. ಅದು ಸಹ ನಿಮಗೆ ಸ್ನೋ ಎಲ್ಲ ಸಿಕ್ಕಿದ್ರೆ ಹೇಳೋದು ಬೇಡ, ನೀವು ಹೆವನಲ್ಲಿ ರೋಡ್ ಮಾಡುವ ಹಾಗೆ ಫೀಲ್ ಆಗ್ತದೆ ನಿಮಗೆ ಅಂತ ಹೇಳ್ತಾ ಇದ್ರು. ಯಾಕಂದರೆ ಅದು ಹೈಯೆಸ್ಟ್ ಮೋಟರೇಬಲ್ ರೋಡ್ ಇನ್ ದಿ ವರ್ಲ್ಡ್. ಸೊ ನೋಡುವ ಹೇಗೆ ಹೋಗ್ತದೆ ಅಂತ ಹೇಳಿ. ಸೊ ಚಳಿ ಸಾಕ್ತಾ ಉಂಟು, ಅದ್ರ ಜೊತೆ ಹಸಿವೆ ಸಾಕ್ತಾ ಉಂಟು. ಮಾರ್ನಿಂಗ್ ಇದ್ದು ಟಿಫಿನ್ ಸರಿ ಆಗಿರಲಿಲ್ಲ ನನಗೆ. ಖಾಲಿ ಆಮ್ಲೆಟ್ ಮಾತ್ರ ತಿಂದದ್ದು ನಾನು. ಆಮ್ಲೆಟ್ ಮತ್ತೊಂದು ಕಾಫಿ ಕುಡಿದಿದ್ದೆ. ಈಗ ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ, ಮೇ ಬಿ ಈ ಪಾಸ್ ಆದಮೇಲೆ ಅಂದ್ಕೊಳ್ತೇನೆ. ಲಂಚ್ ಆದಮೇಲೆ ನಾವು ಕಾರ್ಗಿಲ್ ಹೋಗ್ತಿದ್ದೇವೆ. ಸೊ ಅಲ್ಲಿ ನಾವು ವಾರ್ ಮೆಮೋರಿಯಲ್ ವಿಸಿಟ್ ಮಾಡ್ತಾ ಇದ್ದೇವೆ. ಸೊ ಕಾರ್ಗಿಲ್ ಅಂದರೆ ವಾರ್ ಮೆಮೋರಿಯಲ್ ಹೇಳಿದ ತಕ್ಷಣ ನಿಮಗೆಲ್ಲ ಗೊತ್ತಾಗ್ಬೋದು, ಅಲ್ಲಿ ಮಾರ್ಟೆಡ್ ಸೋಲ್ಜರ್ಸಿಗೆ ಅದೊಂದು ಡೆಡಿಕೇಟ್ ಮಾಡಿದ್ದು ಪ್ಲೇಸ್ ಅದು. ಸೊ ಎಂತೆಲ್ಲ ಉಂಟಂತ ನನಗೆ ಸಹ ಗೊತ್ತಿಲ್ಲ, ನಾನು ಸಹ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡಬೇಕು. ಆಮೇಲೆ ಅದಕ್ಕೆ ವಿಸಿಟ್ ಕೊಟ್ಟು ಆಮೇಲೆ ಅಲ್ಲಿಂದ ಡೈರೆಕ್ಟ್ ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೇವೆ. ಸ್ವಲ್ಪ ಟಯರ್ಡ್ ಸಹ ಆಗಿದೆ, ಯಾಕಂದರೆ ನಾವು ನಿನ್ನೆ ಲ್ಯಾಂಡ್ ಆಗೋದು ಶ್ರೀನಗರ. ನಿನ್ನೆ ಒಂದು ಹಾಫ್ ಡೇ ರೆಸ್ಟ್ ಮಾಡಿದ್ವಿ. ಆಮೇಲೆ ಹೈ ಆಲ್ಟಿಟ್ಯೂಡ್ ಪ್ಲೇಸ್ ಅಲ್ಲ ಇದು. ಸೊ ನಿಮ್ಮ ಬಾಡಿ ಮೆಲ್ಲ ಯೂಸ್ ಟು ಇಟ್ ಆಗ್ತವೆ. ಸೊ ಇವತ್ತು ಫಸ್ಟ್ ಡೇ ನಾವು ಇಷ್ಟು ದೊಡ್ಡ ರೈಡ್ ಮಾಡ್ತಾ ಇರೋದು. ಅಂದರೆ ದೊಡ್ಡದಿನ್ ಸೆನ್ಸ್ ಇವತ್ತೆಷ್ಟು 230 ಕಿಲೋಮೀಟರ್ ಇರೋದು. ಇನ್ ಟರ್ಮ್ಸ್ ಆಫ್ ಆಲ್ಟಿಟ್ಯೂಡ್ ನಾನು ಹೇಳಿದ್ದು ದೊಡ್ಡ ರೈಡ್ ಅಂತ ಹೇಳಿ. ಇನ್ನೂ ಕರ್ವ್ ರೋಡ್ ಸ್ಟಾರ್ಟ್ ಆಗ್ತದೆ ಅಂದ್ಕೊಳ್ತೇನೆ, ಅಂದರೆ ಹ್ಯಾರ್ ಪಿನ್ ಬೆಂಡ್ ಟೈಪ್.
ಹೆಂಗೆ ಒಂದು ಬಟ ಒಂದು ಪ್ರೆಸ್ ಮಾಡ್ಬೇಟ ಕ್ಯಾಮರಾದ ಅವು ಫೀಲ್ ಒಂದಿದ್ದು ಆಗುದಾದ ಮಾಡ್ತೀವಿ ಗೊತ್ತು ನಿನ್ನ ಕೈ ಪೂರ ಕೆಂಪಾಗ್ತದೆ ಎಲ್ಲ ಕೈ ಇಲ್ಲ ಒಂದಿದ್ದು ಎಲ್ಲ ಕೈ ದಾಲ ಇಕ್ಕಿಲ್ಲ ಸಾಲ ವಾರ್ಮಿಂಗ್ ಚಾನ್ಸ್ ಬೇಗ ಪಾಡವು ಹೆಂಗೆ ಒಂದು ಬಾರ್ದು ಯಾ ನಾವು ಒಂದು ಕಂದ ಉಲ್ಲ ಇದ್ದ ಸಾವು ಪಾಡದ ನೆನಪೇ ಆಯ್ತು ಕಪ್ಪ ಹಾಕಬೇಕು ಒಂದು ಏನು ಕ್ರೇಜ್ ಉಂಟತ್ತ ಅವರು ಯಾರನ್ನ ಬೈಕ್ ಅನ್ನೋದು ಅದ ಬೈದೆ ಅಂತೆ ಗೊತ್ತಲ್ಲ ಗುಂಡಿ ಪೂರ ಗುಂಡಿ ಮಾಡಿದೆ ಅವು ಎಲ್ಲ ಕೈತು ಪೂರ ಒಂದು ಎಂತ ಆತು ಎನ್ನ ಕೈತ ಚರ್ಮ ಜಾರ್ದು ಉಂಟಲ್ಲ ಪಕ್ಕ ಒಂದು ಬಲ್ಲ போய் ಒಂದು ಬಿಡ್ತೀವಿ ಸಮಯ ಲಾಸ್ಟಲ್ಲಿ ನಮ್ಮತ್ತೆ ಎಂಗಲ್ಲ ಇರ್ತೀರ ಅಷ್ಟೇ ಉಳ್ಳೇರ ಶೋಭಿತ್ತು ಅಲ್ಲಿ ಶೋಭಿತ್ತು ಇದ್ದೆ ಕಾಣ ಹೆಂಗೆ ಬಡಪ್ಪಂಜ ಸಾವು ಥ್ಯಾಂಕ್ ಯು ರಾಮಪಾದ ಉಂಟು ಅಂತ ಹೇಳಿದಿಲ್ಲ ಅಡ್ವಾನ್ಸ್ फ्रीज हो गया भाई छोटा है ना सबसे बड़ा पंगा देखो ये वाले आई बॉट माइटेरा के 15,000 वाले 10,000 वाले और अभी जो ये है भाई मेरे पास छोड़ के कुछ काम नहीं करता ये है मेरे पास ये है आप पे ब्लैक हाँ, डायमंड हाँ। ये पहनो फिर और कुछ काम नहीं करेगा पास से इफ इट इज रेनिंग और इवन इफ इट इज क्लाउडी ये पहनो बाकी सब आयबाड़ ಹೋಗೋ నీకు అంచె ఎత్తున సీదా డైరెక్ట్ బన్ను బొక్కడే బొక్కడే పని వచ్చాయి మనసుకు హర్ట్ పని పడ్చావా बहुत मज़ा आता है इसमें। हाँ बहुत मज़ा आता है मेरा बहुत मन है बाइक ले रखा है 400 चंडीगढ़ किधर से आप चंडीगढ़ किरण कर्नाटक भूषण फ्रॉम वेयर हाँ कहाँ से आप मैं कर्नाटक बैंगलोर कर्नाटका ओके बेंगलोर ये रेंट का बाइक है रेंटेड बाइक ले लिया ये वो वंडरवन करके है ना कंपनी है ना उन्होंने साथ पैकेज में आए तो कहाँ से आए आप? श्रीनगर से आए हैं मनाली तक ओके 12 दिन का
ठीक है मिलेंगे थैंक यू ಹೊಟ್ಟೆ ತುಂಬಿತ್ತು ಇನ್ನು ಬೇಕಾದ್ರೆ 200 ಕಿಲೋಮೀಟರ್ ಹೊಡಿಲಿಕ್ಕೆ ಹೇಳಿ 300 ಕಿಲೋಮೀಟರ್ ಹೊಡಿಲಿಕ್ಕೆ ಹೇಳಿ ಟೆನ್ಷನಲ್ಲಿ ಎಷ್ಟು ಬೇಕಾದ್ರೆ ಹೊಡಿತಾರೆ. ಒಂದ್ಸಲ ಹೊಟ್ಟೆ ತುಂಬಿದ ಮೇಲೆ ಆಯ್ತು ಇಷ್ಟು ಆವಾಗ ಜೋರು ಹಸಿ ಆಗ್ತಿತ್ತು. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ವೆದರ್ಸ್ ಎಕ್ಸ್ಟ್ರೀಮ್ ಉಂಟು. ಟೈಮ್ 4 o'clock ಆಗಿದೆ. ಸೊ ಬಟ್ ಇದು 4 o'clock ಆಗಿದೆ ಅಂತೇಳಿ ಅನಿಸ್ತಾನೆ ಅಲ್ಲ, ಕ್ರೇಜಿ ಉಂಟು. ಸೊ ಇನ್ನು ಮೇ ಬಿ ನಮಗೆ 1 hour ಜರ್ನಿ ಕಾರ್ಗಿಲ್ ರೀಚ್ ಆಗಲಿಕ್ಕೆ, ಐ ಮೀನ್ ವಾರ್ ಮೆಮೋರಿಯಲ್ ರೀಚ್ ಆಗಲಿಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ರೂಮ್ ಹೋಗ್ತೇವೆ. ಒಂದು ವೇಳೆ ಎಲ್ಲ ಬಂದು ನಮ್ಮ ಜಾಬ್ ಎಲ್ಲ ಹೋದ್ರೆ ನಾನು ಇಲ್ಲೇ ಬಂದು ಕುರಿ ಕಾಯ್ತೇನೆ, ಟೆನ್ಷನ್ ಇಲ್ಲ. ಹುರ್ರೆ 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 ಹೇಳಿದ್ರೆ ಆಯ್ತು. ಜಾಲಿ ಜಾಲಿ ಜಾಲಿ. ಸೇಫ್ ये कौन है ನಿನ್ನ ಸೋನಿದ ಕ್ಯಾಮರಾ ವಾರ್ ಮೆಮೋರಿಯಲ್ ಎಲ್ಲ ನೋಡಿದ್ವಿ. ಇವಾಗ ನಮ್ಮ ನಡೆ ರೂಮ್ನ ಕಡೆಗೆ. ಸೊ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. ಸೊ ಇನ್ನೂ ಸಹ ನಮಗೆ ನಿಯರ್ಲಿ 45 ಇಂದ 1 hour ತನಕ ಜರ್ನಿ ಉಂಟು. ಸೊ ಹನಿ ಹನಿ ಮಳೆ ಸಹ ಬರ್ತಾ ಉಂಟು. ರೋಡ್ ಮಾತ್ರ ಸಖತ್ ಉಂಟು. ಎಂತ ಖುಷಿ ಆಗ್ತಿದೆ ಮಾರೆ. ಫೈನಲಿ ನಾವು ಕಾರ್ಗಿಲ್ ರೀಚ್ ಆಗಿದ್ದೇವೆ. ಇವತ್ತು ನಿಯರ್ಲಿ ನಾವು 220 ಕಿಲೋಮೀಟರ್ ರೈಡ್ ಮಾಡಿದ್ದೇವೆ. ಕಾರ್ಗಿಲ್ ಒಂದು ದೊಡ್ಡ ಸಿಟಿ ಹಾಗೆ ಉಂಟು. ನಮ್ಮೊಂದು ಮೆಮೊರಿ ಕಾರ್ಡ್ ಬೇಕು, ಇದೆಲ್ಲ ಸಿಕ್ತು ಹಾಕೊಂಡು ಹೋಗಬೇಕು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇವೆ. ನಾವು ರೀಚ್ ಆಗಿದ್ದೇವೆ. ಸರಿ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.